ಹಾಯ್ ಗೈಸ್, ನಾವು ಬಂದು ಮಿರಿಸಾ ರೀಚ್ ಆದ್ವಿ. ಇವತ್ತು ಸ್ಟೇ ಮಾಡ್ತಾ ಇದ್ದೀವಿ ಸಾಜ್ನಾ ಓಷನ್ ಹಿಲ್ ರೆಸಾರ್ಟ್ ಅಂತ. ಬೀಚ್ ಪಕ್ಕದಲ್ಲೇ ಇರೋವಂಥ ಒಂದು ರೆಸಾರ್ಟಲ್ಲಿ ನಮ್ಮ ರೂಮ್ ನೋಡಿ ಹಿಂಗಿದೆ. ಸಖತ್ತಾಗೆಲ್ಲ ಡೆಕೋರೇಟ್ ಮಾಡಿಟ್ಟಿದ್ರು. ಬಂದು 2 ನಿಮಿಷಕ್ಕೆಲ್ಲ ಕಿತ್ತಾಕಿದ್ವಿ, ಅದು ಬೇರೆ ವಿಷಯ. ಏನೋ ಅದು ಬೇಬಿ ಕ್ರೊಕಡೈಲ್ ಅನ್ಸುತ್ತೆ. ನಮ್ಮ ರೂಮ್ ಎದುರುಗಡೆ ಹೋಗ್ತಾ ಇತ್ತು. ಇದನ್ನ ನೋಡಿ ಫುಲ್ ಭಯ ಬಿದ್ವಿ. ನಮ್ಮ ರೂಮ್ ಎದುರುಗಡೆ ಇರೋ ಬೀಚ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಬಟ್ ನಮ್ಗೆ ಅಲ್ಲಿಗೆ ಹೋಗೋಕ್ಕೆ ಕ್ರೊಕಡೈಲ್ ಬಿಡಲೇ ಇಲ್ಲ, ಭಯ ಪಡಿಸ್ಬಿಡ್ತು. ಇಲ್ಲಿ ನಿಮಗೆ ಬೋಟ್ ಆಪ್ಷನ್ ಕೂಡ ಇರುತ್ತೆ. ನೀವು ಒಂದು ಬೀಚಿಂದ ಇನ್ನೊಂದು ಬೀಚಿಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ಲಿ ಬೋಟ್ ಥ್ರೂನೇ ಹೋಗ್ಬೋದು. ಸೌತ್ ಶ್ರೀಲಂಕಾದಲ್ಲಿ ತುಂಬ ಬೀಚ್ಗಳಿರೋದ್ರಿಂದ ಇದು ನಿಮಗೊಂದು ವೇ ಆಫ್ ಕಮ್ಯೂಟ್. ಅಲ್ಲಿಂದ ನಾವು ಸೀದಾ ಹೋದ್ವಿ ಕ್ಯಾಕ್ಟಸ್ ಕೆಫೆಗೆ. ನಮ್ಮ ಹೋಟೆಲಿಂದ ಅರೌಂಡ್ 20 ಮಿನಿಟ್ಸ್ ಅವೇ ಇತ್ತು. ಇಲ್ಲಿ ಬಗ್ಗೆ ತುಂಬ ಹೈಪ್ ಇದ್ದಿದ್ದರಿಂದ ಇಂಟರ್ನೆಟಲ್ಲಿ ಚೆಕ್ಔಟ್ ಮಾಡೋಣ ಅಂತ ಹೋದ್ವಿ, ಬಟ್ ವಿ ವರ್ ನಾಟ್ ಸ್ಯಾಟಿಸ್ಫೈಡ್. So this is the platform to complain about me. There is not to tell to. So I started early. But podcast is not enough. Podcast. Okay, next story. Let's drink. I don't. I'm not drinking. Fine. Coffee, espresso, trying for first time. ನಾವೆಲ್ಲ ಫಿಲ್ಟರ್ ಕಾಫಿ ಗರ್ಲ್. ₹500 ಕೊಟ್ಟು ವೇಸ್ಟ್ ಆಗಬಾರ್ದು ಅಂತ ಕುಡಿತಾ ಇದ್ದೀವಿ. ಇದು ಪ್ಲೀಸ್ ಟ್ರೈ ಒನ್ ಮೋರ್ ಪ್ಲೀಸ್ ಫಾರ್ ಯುವರ್ ಮುದ್ದು ಫಾಲೋವರ್ಸ್ ಪ್ಲೀಸ್. ಲೈಕ್ ಮೋರ್ ದ್ಯಾನ್ ದ ಹೇರ್ ಗೈಸ್. 500 ಲಾಸ್ಟ್ ಸ್ಟೆಪ್ 500 use there. I'll drink, but not this one. ನೋಡಿ ಗೈಸ್ ಹಿಂಗೆ ಮಾಡ್ತಾರೆ. ನೋ ರೆಸ್ಪೆಕ್ಟ್, ಫುಲ್ ಅನ್ರೆಸ್ಪೆಕ್ಟ್. ವಾಟ್ ಟೈರ್ಡ್. ಇನ್ನು ನೀನು ಫೋಟೋ ತಕ್ಕೊಳಕ್ಕಿದೆ, ಸ್ಟಿಲ್ ತಕ್ಕೊಳ್ಳೋಣ, ಮರ್ಯಾದೆ ಇರೋಲ್ಲ. ಫಸ್ಟ್ ಅಲ್ವಾ ಗಾಯ್ಸ್, ಅವ್ರು ನಮಗೆ ಬೈದು ಹೋದ ಗೊತ್ತಾ ಹಿಂಗೆ ಮಾತಾಡೋದು ಮತ್ತೆ ಸ್ಟಾರ್ಟ್ ಮಾಡಿ. ಐ ವೇಟಿಂಗ್. ನಮ್ಮ ರೂಮ್ ಇಲ್ಲಿದೆ ಅಂತ ಹೇಳಿದ್ರೆ ಇಲ್ಲೇ ಕೆಳಗಡೆ ಹೊರಗಡೆ ಓಡಾಡುತ್ತೆ ಅಂತ ಕಡೆ ರೂಮ್ ಬುಕ್ ಮಾಡಿದ್ದಾಳೆ. ಅಲ್ಲ ಮಾಡಿದ್ದೀನಿ. ಹಿಂಗೆ ಹೋಗೋದು ಗೈಸ್, ನಾನು ತಿನ್ಕೊಂಡ್ಬಿಟ್ಟೆ. ಈಗ ಅದಕ್ಕೆ ಲಾಸ್ಟು ಫ್ಯಾನ್ಸಿಗೆ ಮುದ್ದು ಇಲ್ಲ ಆಗೋಗ್ತಾಳೆ. ಎಲ್ಲ ಥರ ಟ್ರೈ ಮಾಡ್ತಾ ಇದ್ದಾಳೆ. ಕ್ರೊಕಡೈಲು, ರಜೆ ಎಲ್ಲ ಒಳಗಡೆ ಹೋಗ್ಬೇಕು. ನನ್ನ ಲೈಫಲ್ಲಿ ನೆಕ್ಸ್ಟ್ ಕುಡಿಯೋಲ್ಲ. ಬಂದ ತಕ್ಷಣ ಟಾರ್ಚರ್ ಕೂಡ ಮಾಡಿದ್ದಾರೆ. 17 ಮಿನಿಟ್ಸ್ ಆಟೋದಲ್ಲಿ ರೈಡ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗೆ ನಾವು ನಮ್ಮ ಮಾತುಕತೆನ ಮುಂದುವರಿಸ್ಕೊಂಡು ಕೆಫೆಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕಮಿಂಗ್ ಟು ಕೆಫೆ, ಇದನ್ನು ಕ್ಯಾಕ್ಟಸ್ ಕೆಫೆ ಅಂತಾರೆ. ಇದು ನಿಮಗೆ ಸೌತ್ ಮೆರಿಸಾರಲ್ಲಿದೆ. ಇಂಟರ್ನೆಟಲ್ಲಿ ನಿಮಗೆ ಈ ಕೆಫೆ ಬಗ್ಗೆ ತುಂಬ ಹೈಪ್ ಇದೆ, ಬಟ್ ಆ್ಯಂಬಿಯನ್ಸ್ ಒಂದು ಬಿಟ್ಟರೆ ಫುಡ್ ಏನಂತ ಚೆನ್ನಾಗಿಲ್ಲ. ನಾನು ಆ್ಯಂಬಿಯನ್ಸಿಗೆ 10 ಔಟ್ ಆಫ್ 8 ಕೊಡ್ತೀನಿ. ಫುಡ್ಗೆ 10 ಔಟ್ ಆಫ್ 6 ಕೊಡ್ತೀನಿ. ಆ್ಯಂಡ್ ದೆನ್ ಸರ್ವಿಸ್ಗೆ 10 ಔಟ್ ಆಫ್ 5 ಕೊಡ್ತೀನಿ. ಬಿಕಾಸ್ ಅವ್ರು ತುಂಬ ಅಟೆಂಟಿವ್ ಆಗಿರಲಿಲ್ಲ. ಕೆಫೆಲಿ ಫುಡ್ ಆ್ಯಂಡ್ ಕಾಫಿ ಎರಡೂ ಇಷ್ಟ ಆಗದೇ ಇರೋದ್ರಿಂದ ನಾವು ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ ಬೀಚ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೌತ್ ಮೆರಿಸಾಲಿ ನಿಮಗೆ ತುಂಬ ಬೀಚ್ಗಳ ಆಪ್ಷನ್ಸ್ ಇದೆ. ಸೌತ್ ಮೆರಿಸಾ ಅಂದರೆ ಸೌತ್ ಶ್ರೀಲಂಕಾ ಎಲ್ಲಾದರೂ ನಿಮಗೆ ಒಟ್ಟು ಮೆರಿಸಾ ಸುತ್ತಮುತ್ತ ತುಂಬ ಬೀಚ್ಗಳ ಆಪ್ಷನ್ ಇರೋದ್ರಿಂದ ನಾವು ಒಂದು ಬೀಚಿಂದ ಇನ್ನೊಂದು ಬೀಚ್ಗೆ ಹೋಗೋಣ ಅಂತ ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹೊರಟ್ವಿ ನೆಕ್ಸ್ಟ್ ಬೀಚ್ಗೆ. ಈ ಬೀಚ್ಗಳ ನೇಮ್ ಏನೇನೋ ಇದೆ. ಸೀಕ್ರೆಟ್ ಬೀಚ್ ಇದೆ, ಇನ್ನೊಂದು ಏನೋ ಓಷನ್ ಹಿಲ್ ಬೀಚ್ ಅಂತಿದೆ, ಏನೇನೋ ಬೀಚ್ಗಳು ಸುಮಾರಿದೆ. ಸೊ ನಂಗೆ ನೇಮ್ಗಳೆಲ್ಲ ಎಕ್ಸಾಕ್ಟ್ಲಿ ನೆನಪಿಲ್ಲ. ಸುಮ್ಮನೆ ನೀವು ಹಿಂಗೆ ಆಟೋ ತೊಗೊಂಡು ಹೋದರೆ ನಿಮಗೆ ಆಟೋ ಡ್ರೈವರೇ ನೆಕ್ಸ್ಟ್ ಒಂದು ಬೀಚ್ ಹತ್ರ ನಿಲ್ಲಿಸ್ತಾರೆ. ನಾವೊಂದು ಸ್ವಲ್ಪ ಲೆಸ್ ಕ್ರೌಡೆಡ್ ಇರೋ ಸ್ವಲ್ಪ ಪ್ರೈವೇಟ್ ಬೀಚ್ ಥರ ಇರೋ ಬೀಚಸ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಆಟೋದವ್ರಿಗೆ ನಾವು ಮಾತಾಡಿದ್ದು
12,000 ರುಪೀಸ್ ಶ್ರೀಲಂಕನ್ ರುಪೀಸಲ್ಲಿ ಒಂದಿನ ಫುಲ್ ಕರ್ಕೊಂಡು ಹೋಗೋಕ್ಕೆ, ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಬೇರೆ ಬೇರೆ ಬೀಚಸ್ ಬೇರೆ ಬೇರೆ ಪ್ಲೇಸಸ್ ತೋರಿಸಿ ಅಂತ ಹೇಳಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ನಮ್ಗೆ ಹಾಫ್ ಡೇ ಕ್ಯಾಕ್ಟಸ್ ಕೆಫೆಲೆ ಆಯಿತು. ಅಲ್ಲಿಂದ ಡೈರೆಕ್ಟ್ ನಾವು ನೆಕ್ಸ್ಟ್ ಬೀಚಿಗೆ ಬಂದ್ವಿ. ಇದೊಂದು ಬೀಚ್ ಸ್ವಲ್ಪ ಪ್ರೈವೇಟ್ ಆಗಿತ್ತು, ಚೆನ್ನಾಗಿರೋದ್ರಿಂದ ಸ್ವಲ್ಪ ಬೀಚಲ್ಲಿ ಚಿಲ್ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಯಾವ ಬೀಚಸ್ಗೂ ನೀವು ಪೇ ಮಾಡಬೇಕಾಗಿಲ್ಲ. ಬಟ್ ಕೆಲವು ಕಡೆ ಏನಂತ ಹೇಳಿದ್ರೆ ನಿಮಗೆ ಸನ್ ಬೇತಿಂಗ್ಗೆ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಅವ್ರು ನಿಮ್ಮ ಹತ್ರ 1,000 ರುಪೀಸ್ ಪರ್ ಆರು ಆ ಥರ ಎಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಯು ಪ್ಲೀಸ್ ಡೋಂಟ್ ಗೋ ಫಾರ್ ಸಚ್ ಕೈಂಡ್ ಆಫ್ ಟ್ರಿಕ್ಸ್. ಜಸ್ಟ್ ಯಾವುದಾದ್ರೂ ಒಂದು ಪ್ರೈವೇಟ್ ಬೀಚಿಗೆ ಹೋಗ್ಬಿಟ್ಟು ಅಲ್ಲೊಂದು ಪೇ ಮಾಡಬೇಕಂದ್ರೆ ಬಂದ್ಬಿಡಿ, ಬಿಕಾಸ್ ಅದಲ್ಲ ಅಂದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬೀಚ್ ರೆಡಿ ಇರುತ್ತೆ. ಇಫ್ ಯು ನೋ ಮೀ, ನಿಮಗೆ ಗೊತ್ತಿರುತ್ತೆ ನಾನು ಬೀಚ್ ಪರ್ಸನ್ ಅಂತ. ನಂಗೆ ಬೀಚ್ ಅಂದರೆ ತುಂಬ 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 ಇಷ್ಟ. ನಂಗೆ ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 2 ಸಲ ಬೀಚ್ ಹತ್ರ ಹೋಗಲೇಬೇಕು. ಹೋಗಿಲ್ಲ ಅಂತ ಹೇಳಿದ್ರೆ ಏನೋ ಅನಿಸ್ತಾ ಇರುತ್ತೆ, ಅಯ್ಯೋ ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ನಂದು ರಿಟೈರ್ಮೆಂಟ್ ಪ್ಲಾನು ಅದೇ ಇರೋದು, ಬೀಚ್ ಹತ್ರ ಮನೆ ಮಾಡ್ಕೊಳ್ಳೋಣ ಅಂತ. ಸೊ ಹಿಂಗೆ ಆನ್ ದ ವೇಲ್ ಬರಬೇಕಾದ್ರೆ ಒಂದು ಮ್ಯೂಸಿಯಂ ಇತ್ತು. ಇಲ್ಲಿ ಆರ್ಮಿಲಿ ಯೂಸ್ ಮಾಡಿರೋ ಒಂದು ಫ್ಲೈಟನ್ನ ಮ್ಯೂಸಿಯಮಲ್ಲಿ ಇಟ್ಟಿದ್ರು. ಸೊ ಅದನ್ನ ನೋಡೋಣ ಅಂತ ಹೋದ್ವಿ. ಇದು ಈವನ್ ಓಪನ್ ಇತ್ತು. ನಾವು ಒಳಗಡೆ ಎಲ್ಲ ಹೋಗಿ ಯಾವ ಥರ ಇರುತ್ತೆ ಸೆಟಪ್ಸ್ ಅಂತೆಲ್ಲ ನೋಡೋ ಒಂದು ಫೆಸಿಲಿಟಿ ಕೂಡ ಇತ್ತು. ಸೊ ಹಾಗಾಗಿ ನಾನು ಒಳಗಡೆ ಹೋಗಿ ಎಲ್ಲ ನೋಡ್ಕೊಬಂದೆ. ಸೀಟ್ ಇತ್ತು, ಅದು ಬಿಟ್ಟರೆ ಇನ್ನೇನು ನಂಗೆ ಅರ್ಥ ಆಗಿಲ್ಲ. ಇದನ್ನು ಅಷ್ಟೇ ನೋಡಿ ಅಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ರು ಏನು ಹೆಂಗೆ ಅಂತೆಲ್ಲ. ಅದನ್ನು ನೋಡಿ ವಾಪಸ್ ಬಂದ್ವಿ. ಇದ್ರ ಹಿಂದೆ ಇನ್ನೊಂದು ಬೀಚ್ ಇತ್ತು. ಆ ಬೀಚ್ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲೊಂದು ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾವ ಬೀಚಿಗೆ ಹೋದ್ರೂ ಒಂದು 15 to 20 ಮಿನಿಟ್ಸ್ ಅಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನೆಕ್ಸ್ಟ್ ಬೀಚ್ಗೆ ಹೋಗ್ತಾ ಇದ್ವಿ. ಇದೇ ಥರ ಮಾಡಿ ನಾವೊಂದು 4 ಬೀಚಸ್ ಕವರ್ ಮಾಡಿದ್ವಿ ಇನ್ ಅ ಡೇ. ಅದಲ್ದೇ ಇನ್ನು ನೆಕ್ಸ್ಟ್ ಡೇನು ಮತ್ತೆ ಸ್ವಲ್ಪ ಬೀಚಸ್ಗೆ ಹೋದ್ವಿ. ಎಲ್ಲೆಲ್ಲ ಹೋಗ್ತೀವಿ ಅಂತ ಅದು ಕೂಡ ನಾನು ಕವರ್ ಮಾಡ್ತೀನಿ ಈ ಬ್ಲಾಗಲ್ಲಿ. ಸ್ಟಾರ್ಟ್ ಆಗಿದೆ ವಿಡಿಯೋ. Am I looking content section? Did I tell us? Can you stop it? Can't stop myself. Ready, 1, 2, 3. Step for it. Why? Okay, I'll show you another step, okay? Don't worry, ನಾನು ಹೊಸ ಫೋಟೋ ವಿಡಿಯೋಸ್ ಸಾಕು, ರೀಲ್ ಮಾಡಿದ್ದು ಸಾಕು, ಡ್ಯಾನ್ಸ್ ಮಾಡಿದ್ದು ಸಾಕು. ಬಟ್ ಆ್ಯಕ್ಚುಯಲ್ ಬೀಚ್ನ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿ ರೆಕಾರ್ಡಿಂಗ್ ಆನ್ ಇಟ್ಕೊಂಡೆ ನಾವು ಬೀಚ್ ಹತ್ರ ಹೋಗ್ಬಿಟ್ಟು ಕಷ್ಟ ಸುಖ ಮಾತಾಡ್ತಾ ನಿಂತ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಈ ಪ್ಲೇಸ್ ಚೆನ್ನಾಗಿತ್ತು, ಈ ವೈಬ್ ತುಂಬ ಚೆನ್ನಾಗಿತ್ತು. ತುಂಬ ಪ್ರೈವೇಟ್ ಬೀಚ್ ಥರ ಇತ್ತು. ಯಾರೊಬ್ಬರು ಇರಲಿಲ್ಲ ನಮ್ಮಿಬ್ಬರನ್ನ ಬಿಟ್ಟು ಎಂಟೈರ್ ಬೀಚಲ್ಲಿ. ಆ್ಯಂಡ್ ಬೀಚ್ ತುಂಬ ಕ್ಲೀನಾಗಿರೋದ್ರಿಂದ ಇನ್ನೂ ಖುಷಿ ಆಗ್ತಾ ಇತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ಬಂದು ಅರೌಂಡ್ 1 hour ಹತ್ತಿರ ಸ್ಪೆಂಡ್ ಮಾಡಿದ್ವಿ. ಬಿಕಾಸ್ ಅರೌಂಡ್ 20 ಮಿನಿಟ್ಸ್ ನಾವು ಫೋನ್ ಆನ್ ಮಾಡಿಕೊಂಡು ಫೋಟೋ ತಗೊಂಡು ಡ್ಯಾನ್ಸ್ ಮಾಡೋದು ಅದು ಇದು ಅಂತಲೇ ಮಾಡ್ತಾ ಹೋಗ್ಬಿಡ್ತು. ಅನ್ನೋದು 30 ಮಿನಿಟ್ಸ್ ಪೀಸ್ಫುಲ್ಲಾಗಿ ಸ್ಪೆಂಡ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೊರಟ್ವಿ ಇನ್ನೊಂದು ಬೀಚ್ಗೆ. ಸೊ ಅಲ್ಲಿಂದ ನಾವು ಹೊರಟ್ವಿ ಹಿನ್ವಾನ್ ಬೀಚ್ಗೆ. ನಾನು ಹೇಳ್ದಂಗೆ 4 ಬೀಚಸ್ ಕವರ್ ಮಾಡಿದ್ವಲ್ಲ, ಇದು ಅನದರ್ 2 ಬೀಚಸ್. ಇಲ್ಲಿಂದ ನಾವು ಇವತ್ತಿನ ಡೇನ ಎಂಡ್ ಮಾಡಿದ್ವಿ. ನಾಳೆ ಏನೇನು ಮಾಡ್ತೀವಿ ಅಂತ ನಾಳೆ ಬ್ಲಾಗಲ್ಲಿ ನೋಡಿ. ಬಾಯ್ ಬಾಯ್.